ಪ್ರತಿಯೊಬ್ಬರ ಲೈಫಲ್ಲಿ ಮೊದಲ ಬಾರಿಗೆ ಪಡೆಯೋ ಸಂಬಳ ತುಂಬಾ ಸ್ಪೆಷಲ್. ಕೆಲಸ ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಆ ಕೆಲಸಕ್ಕೆ ಸಿಗೋ ಮೊದಲ ಸಂಬಳದ ಫೀಲೇ ಬೇರೆ. ನಿಮ್ಮ ನೆಚ್ಚಿನ ನಟರ ಮೊದಲ ಸಂಬಳ ಎಷ್ಟು ಗೊತ್ತಾ? ಪ್ರತಿಯೊಬ್ಬರ ಲೈಫಲ್ಲಿ ಮೊದಲ ಬಾರಿಗೆ ಪಡೆಯೋ ಸಂಬಳ ತುಂಬಾ ಸ್ಪೆಷಲ್. ನಾವು ಕಷ್ಟಪಟ್ಟು ದುಡಿದ ದುಡ್ಡು ನಮ್ಮ ಕೈಗೆ ಬಂದಾಗ ಆಗೋ ಖುಷಿನೇ ಬೇರೆ. ಕೆಲಸ ಚಿಕ್ಕದಿರಲಿ ದೊಡ್ಡದಿರಲಿ, ಆ ಕೆಲಸಕ್ಕೆ ಸಿಗೋ ಮೊದಲ ಸಂಬಳದ ಫೀಲೇ ಬೇರೆ. ಇನ್ನು ನಿಮ್ಮ ನೆಚ್ಚಿನ ನಟರ ಮೊದಲ ಸಂಬಳ ಎಷ್ಟು ಗೊತ್ತಾ? ಬನ್ನಿ, ಕೆಲವೊಂದು ಸ್ಟಾರ್ ನಟರ ಮೊದಲ ಸಂಬಳದ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಇವತ್ತು ನಾವು ಬೆಳ್ಳಿ ತೆರೆಯಲ್ಲಿ ಮಿಂಚುವ ಸ್ಟಾರ್ ನಟರನ್ನು ನೋಡ್ತೀವಿ. ಅವರ ಲೈಫ್ ಸ್ಟೈಲ್, ಅವರು ಓಡಾಡೋ ಕಾರುಗಳು ಮತ್ತೆ ಅವರು ಪಡೆಯೋ ಕೋಟಿ ಕೋಟಿ ಸಂಭಾವನೆ ನೋಡಿ ನಾವೆಲ್ಲರೂ ಬೆರಗಾಗ್ತೀವಿ. ಆದರೆ ಈ ಮಟ್ಟಕ್ಕೆ ಏರೋಕ್ಕೂ ಮುನ್ನ ಆ ಸ್ಟಾರ್ಗಳು ತಮ್ಮ ಕೆರಿಯರ್ ಆರಂಭಿಸಿದ್ದು ಕೇವಲ 100-200 ರೂಪಾಯಿಯಿಂದ ಅನ್ನೋದು ನಿಮಗೆ ಗೊತ್ತಾ? ಹೌದು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಮೊದಲ ಸಿನಿಮಾದ ಸಂಭಾವನೆಯನ್ನು ತಾಯಿಯ ಪಾದಕ್ಕೆ ಅರ್ಪಿಸಿದ್ರು. ಆಗ 50,000 ಸಂಭಾವನೆ ನೀಡಿದ್ದ ರೂಪಾಯಿಯನ್ನ ಅವರ ತಾಯಿಗೆ ಕೊಡ್ತಾರೆ. ಅತ್ತ ಕಾಲಿವುಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಬಸ್ ಕಂಡಕ್ಟರ್ ಆಗಿದ್ದಾಗ ಅವರಿಗೆ ಬರ್ತಿದ್ದಂತಹ ಮೊದಲ ತಿಂಗಳ ಸಂಬಳ ಬರೀ 400-500 ರೂಪಾಯಿ ಮಾತ್ರ. ಇನ್ನು ಇವತ್ತು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಕರೆಸ್ಕೊಳ್ಳೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಿನಿಮಾ ಸೆಟ್ಟಲ್ಲಿ ಕೆಲಸ ಮಾಡ್ತಿದ್ದಾಗ ಅವರು ಪಡೆದ ಮೊದಲ ದಿನದ ಸಂಬಳ ಕೇವಲ 90 ರೂಪಾಯಿ. ಅಷ್ಟೇ ಯಾಕೆ, ಇಡೀ ವಿಶ್ವವೇ ಮೆಚ್ಚೋ KGF ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಅವರು ಅವರ ನಾಟಕ ಮಂಡಳಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಅವರಿಗೆ ಸಿಕ್ಕಂಥ ಸಂಬಳ ಬರೀ 50 ರೂಪಾಯಿ. ಅಂದರೆ ನೀವು ನಂಬಲೇಬೇಕು. ಇನ್ನು ಅಮಿತಾಬ್ ಬಚ್ಚನ್ ಅವರು ತಮ್ಮ ಮೊದಲ ಸಿನಿಮಾದ ಸೌತ್ ಹಿಂದೂಸ್ತಾನಿಗಾಗಿ ಅವರು ಕೇವಲ 50,000 ಸಂಭಾವನೆಯನ್ನು ಮಾತ್ರ ಪಡೆದಿದ್ರು. ಅದಕ್ಕೂ ಮೊದಲು ಅವರು ಕೋಲ್ಕತ್ತಾದಲ್ಲಿ ಕೆಲಸ ಮಾಡ್ತಿದ್ದಾಗ ಅವರ ಮೊದಲ ಸಂಬಳ 500 ರೂಪಾಯಿ ಆಗಿತ್ತು ಅಷ್ಟೇ. ಶಾರುಖ್ ಖಾನ್ ಅವರು ಪಂಕಜ್ ಉದಾಸ್ ಅವರ ಸಂಗೀತ ಕಾರ್ಯಕ್ರಮದಲ್ಲಿ ಸಹಾಯಕರಾಗಿ ಕೆಲಸ ಮಾಡಿ ಮೊದಲ ಬಾರಿ ಪಡೆದ ಸಂಬಳ ಕೇವಲ 50 ರೂಪಾಯಿ ಅಷ್ಟೇ ಆಗಿತ್ತು. ಅಕ್ಷಯ್ ಕುಮಾರ್ ಅವರು ಬ್ಯಾಂಕಾಕ್ನಲ್ಲಿ ಬಾಣಸಿಗರಾಗಿ ಕೆಲಸ ಮಾಡ್ತಿದ್ದಾಗ ಸುಮಾರು 1,500 ಸಂಬಳನ ಪಡೆದಿದ್ರು. ಸಲ್ಮಾನ್ ಖಾನ್ ಅವರು ತಮ್ಮ ಮೊದಲ ಸಿನಿಮಾ BVO ತೋ ಐಸಿಗಾಗಿ ಸಲ್ಮಾನ್ ಖಾನ್ ಅವರು ಪಡೆದಂತಹ ಸಂಭಾವನೆ 11,000 ರೂಪಾಯಿ ಅಷ್ಟೇ ಆಗಿತ್ತು. ತಮ್ಮ ಮೊದಲ ಸಿನಿಮಾಗಳಲ್ಲಿ ಸಾಧಾರಣ ಸಂಭಾವನೆ ಪಡೆಯುತ್ತಿದ್ದ ರಕ್ಷಿತ್ ಶೆಟ್ಟಿ ಈಗ ಪ್ರತಿ ಸಿನಿಮಾಗೆ 5-10 ಕೋಟಿವರೆಗೂ ಸಂಭಾವನೆ ಪಡೆಯುತ್ತಿದ್ದಾರೆ. ಒಟ್ಟಾರೆ ಶೂ ಪಾಲಿಶ್ ಮಾಡೋದ್ರಿಂದ ಹಿಡಿದು ಹೋಟೆಲ್ ಕೆಲಸ ಮಾಡೋವರೆಗೂ ಈ ಪ್ರತಿಯೊಬ್ಬ ಸ್ಟಾರ್ ನಟರ ಹಿಂದೆ ಒಂದು ದೊಡ್ಡ ಹೋರಾಟದ ಕತೆ ಇದೆ. ಅಂದು 100ರಲ್ಲಿ ಶುರುವಾದ ಇವರ ಜರ್ನಿ ಇಂದು 100 ಕೋಟಿ ಸಂಭಾವನೆಗೆ ಬಂದು ನಿಂತಿದೆ. ಇದು ಕೇವಲ ಹಣದ ಕಥೆಯಲ್ಲ, ಪರಿಶ್ರಮ ಪಟ್ಟರೆ ಯಾರು ಬೇಕಾದರೂ ಯಶಸ್ಸು ಗಳಿಸಬಹುದು ಅನ್ನೋದಕ್ಕೆ ಸಾಕ್ಷಿ. ಇದಿಷ್ಟು ಆಗಿತ್ತು ನಿಮ್ಮ ನೆಚ್ಚಿನ ಸ್ಟಾರ್ ನಟರ ಮೊದಲ ಸಂಬಳದ ಡೀಟೇಲ್ಸ್. ಇನ್ನಷ್ಟು ಸುದ್ದಿಗಾಗಿ ಸಪ್ತಾಶ್ವ ಟಿವಿನ ನೋಡ್ತಾ ಇರಿ, ಹಾಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗೆ ಕಾಯ್ತೀರಿ.